ಅನ್ನೋದು ಲೆಕ್ಕದಲ್ಲಿದ್ದಾರೆ. ಉಂದ್ರಿ ಅವ್ರು ಒಂದು ಮಾಡಿದ್ದಾರೆ, ಅಷ್ಟಿಗೆ ಉಂದ್ರಿ ಒಂದಾಗಿ ಜೊತೆಗೆ ತಾವು ತಮ್ಮೊಂದಿಗೆ ಪಾಳಿ ತೆಗೆದುಕೊಂಡ ತಮ್ಮ ಎದುರಾಳಿಗಳಿಗೆ ಯಾವ ರೀತಿಯಾಗಿ ನಾವು ಅವರನ್ನು ಬದಿ ಸರಿಸ್ಬೋದು ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷಿಗಳು ಒದಗಿಸ್ತಾ ಇದ್ದಾರೆ. ಯಾಕೆ ಮೊದಲು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಕೇವಲ ಹೌದು ಬಿಡಪ್ಪ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಅದೇನು ಆಯುಷಾರ ಮಾಡ್ತಾರೆ ಹಾಗೇನೋ ಅನ್ಬೋದು. ಅದೇ ಕಾಲಕ್ಕೆ ತಂತ್ರಗಾರಿಕೆಯಲ್ಲೂ ಸಹಿತ ತಂತ್ರಗಾರಿಕೆಯಲ್ಲಿ, ಅದೇ ಕಾಲಕ್ಕೆ ಎದೆಗಾರಿಕೆಯಲ್ಲಿ. ಯಾಕಂದರೆ ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲಿ ಇವತ್ತು ಜಾರಕಿಹೊಳಿ ಅವ್ರ ವಿರುದ್ಧ ಮಾತಾಡೋದಪ್ಪ ಅಂತಂದ್ರೆ ಎಲ್ಲೋ ಭಯ, ಆತಂಕ ಭಾಳಷ್ಟು ಜನರಲ್ಲಿ. ಆದರೆ ಅದನ್ನು ಯಾವುದೂ ಇಲ್ಲಿ ತೋರ್ಗೊಳ್ಳೋದು ನೇರಾನೇರವಾಗಿ ಅವ್ರನ್ನ ಎದುರು ಹಾಕ್ಕೊಂಡು ನೋಡಿರಿ, ಮೊನ್ನೆ ನೀವು ನೋಡಿರ್ಬೋದು ಬಾಗಲಕೋಟೆಯಲ್ಲಿ ಪ್ರಚಾರಕ್ಕೆ ಹೋದಾಗ ಸೋಲ್ತಾರೋ ಗೆಲ್ತಾರೋ ಬೇರೆ ವಿಷಯ, ಎತ್ತಾರು ಬಂದರು, ಅವ್ರ ಜೊತೆ ಇವರು ಹೋದಾಗ ಯಾವ ರೀತಿಯಾಗಿ ಮಾತಾಡಿದರು, ನಾವು ಬೆಳಗಾವಿಯಿಂದ ಓಡಿಸಿದ್ದೀವಿ ಅನ್ನೋಂಗೆ ಮಾತಾಡಿದರು. ಇನ್ನೂ ಓಡಿಲ್ಲ ಮತ್ತು ಬೇರೆ. ಅದರ ಆ ದಾಷ್ಟ್ಯ, ಆ ಜಟ್ಟತನ ನಿಜವಾಗಿ ಅದನ್ನು ಸಹಜವಾಗಿ ಯಾರಾದರೂ ಲೈಕ್ ಮಾಡುವಂಥ ವಿಷಯ ಅಂತ ಹೇಳ್ಬೇಕಾಗ್ಯದ. ಅದರಲ್ಲಿ ಈ ಕುರ್ತಾ ನೋಡಿದ್ರಂತೂ ಆ ಸ್ಟೆಪ್ಸ್ ಹಾಕೋದು ಮಾಡೋದು, ಮೈ ಹ್ಯೂ ಡಾನ್ 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 ಅಂತೇಳಿ ಅಮಿತಾಬ್ ಬಚ್ಚನ್ ಒಂದು ಕಾಲದ ಫೇಮಸ್ ಹಾಡ. ಆ ಹಾಡಿಗೆ ತಕ್ಕಂಗೆ ತಾನು ಹೆಜ್ಜೆ ಹಾಕಿದ್ದು, ಯುವಕರ ಜೊತೆಗೆ ಹೆಜ್ಜೆ ಹಾಕಿದ್ದು. ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ದರೆ ಹೌದು, ಒಬ್ಬ ರಾಜಕಾರಣಿಗೆ ಇವೆಲ್ಲ ಬೇಕಾಗ್ತಾವಂತ. ಒಬ್ಬ ರಾಜಕಾರಣಿ ಸುಮ್ಮನೆ ಗಂಭೀರ ಮುಖ ಮಾಡ್ಕೊಂಡು ಯಾವಾಗಲೂ ಒಂದು ಚಿಂತನೆ ಇದ್ದಾರಪ್ಪ ಅನ್ನುವಂಥ ಒಂದು ದೃಷ್ಟಿಕೊಂಡು ಹೋಗುವಂಥದ್ದು ಅದು ಬೇಕು ಮನುಷ್ಯಗಿಲ್ಲ ಅಂತಲ್ಲ. ಯಾಕಂದ್ರೆ ಒಬ್ಬ ನಾಯಕನಾದಂಥವ ತನ್ನ ಜನಕ್ಕೆ ಏನು ಬೇಕಾಗಿದೆ, ಏನು ಬೇಡಾಗಿದೆ, ನಾ ಏನು ಮಾಡಬೇಕಾಗ್ಯದ, ಎಂಥದನ್ನು ಮಾಡಬೇಕಾಗಿದೆ, ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ರೀ. ಯಾಕಂದರೆ ಈ ದೇಶದ ಪರಿಸ್ಥಿತಿ ಹೆಂಗದೆ ಇವತ್ತು ಆದ್ರೆ ನಮ್ಮ ದುರಂತ ಏನಪ್ಪ ಅಂದ್ರೆ ನಮ್ಮ ರಾಜಕಾರಣಿಗಳು ಇವತ್ತು ಮ್ಯಾಕ್ಸಿಮಮ್ ಎಲ್ಲರೂ ತಾವು ಹೆಂಗೆ ಗಂಟು ಮಾಡ್ಕೋಬೇಕು, ಅದನ್ನು ಹೆಂಗೆ ಮುಚ್ಚಿಟ್ಕೋಬೇಕು, ಟ್ಯಾಕ್ಸ್ ಹೆಂಗೆ ತಪ್ಪಿಸ್ಬೇಕು, GST ಹೆಂಗೆ ತಪ್ಪಿಸ್ಬೇಕು, ಅದೇ ಕಾಲ ಗಂಟನ್ನು ಹೆಂಗೆ ಎಲ್ಲಿ ಮುಚ್ಚಿಡಬೇಕು, ಯಾವ ಬ್ಯಾಂಕ್ನಲ್ಲಿ ಇಡಬೇಕು, ಎಲ್ಲಿ ಬೇನಾಮಿ ಆಸ್ತಿ ಕೊಡ್ಬೇಕು, ಈ ಥರ ಎಲ್ಲ ಕಳೀತಾ ಇರ್ತೀವಿ. ಅದ್ರ ಬದಲಾಗಿ ನಮ್ಮ ಜನಕ್ಕೆ ಏನು ಬೇಕಾಗಿದೆ, ಅವ್ರ ಹಸಿವಿಗೆ ಹಿಟ್ಟ ಯಾವ್ದು ಸಿಗ್ತದೆ, ಅದು ಉದ್ಯೋಗ ಹೆಂಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯದ, ಉದ್ಯೋಗ ಮಾಡೋ ಕ್ಷೇತ್ರ ಯಾವುದು, ಇದ್ರ ಬಗ್ಗೆ ಏನು ಚಿಂತನೆ ಇದ್ದಂಗೆ ಕಾಣ್ತಾ ಇಲ್ಲ. ಯಾವುದೋ ಅಭಿಪ್ರಾಯದ ಕಾಲದ ನೇರೂವರ ವಿಚಾರಗಳನ್ನು ಯಾವುದೇ ಒಂದು ಕಾಲದ ಈಗಾಗಲೇ ಓಪನ್ ಮಾರ್ಕೆಟ್ ಬಿದ್ದು ಹೋಗ್ಬಿಟ್ಟದೆ. ಇವತ್ತು ಇಡೀ ವಿಶ್ವ ತುಂಬ ಫೇಲ್ ಆಗ್ಯದ. ಅದ್ರ ಬದಲಾಗಿ ಏನು ತರಬೇಕು ಅನ್ನೋ ಚಿಂತನೆಗಳು ಎಲ್ಲೂ ಕಾಣ್ತಾ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಂಥ ಪ್ರಸಂಗದಲ್ಲ ಇದನ್ನ ಈ ಒಂದು ಚಿಂತಕರು ಈ ನಾಯಕರಲ್ಲಿ ಬಿತ್ತಬೇಕಾಗ್ತದೆ. ಕೆಲವೊಮ್ಮೆ ನಾವು ನೋಡ್ರಿ ಇಂಟರ್ವ್ಯೂದಲ್ಲಿ ಮಾತಾಡಿದಾಗ ಗೋಡೌನ್ ಬಗ್ಗೆ ಮಾತಾಡಿದ್ವಿ ನಾವು ಇವ್ರ ಜೊತೆಗೆ, ರಮೇಶ್ ಕತ್ತಿ ಅವ್ರ ಜೊತೆಗೆ. ಇಲ್ಲ ರೀ ನಾನು 185 ಗೋಡೌನ್ಗಳು ಮಾಡಿಸಿದ್ದೀನಿ ಅನ್ನೋ ಮಾತಾಡಿದ್ರು. ಇನ್ನೂ ಆಗಬೇಕಾಗಿದ್ದಂಥ ಕೆಲಸಗಳು ಇವತ್ತು ಅದ ಮಾತನ್ನು ಜೊಲ್ಲೆ ಅವ್ರಿಗೆ ಹೇಳಬೇಕಾಗಿದೆ. ಪ್ರತಿ PKPSಗೆ ರೈತ ಅದನ್ನು ಬೆಳೆ ಇಳಿಸ್ಬೇಕು, ಗೋಡೌನ್ ಕಟ್ಟಿಸ್ಕೊಡ್ರಿ ಅನ್ನುವಂಥ ಮಾತನ್ನು ಅವ್ರು ಬಂದಿದ್ರೆ ಇವತ್ತು ರಮೇಶ್ ಕತ್ತಿ ಅವ್ರ ಅಧ್ಯಕ್ಷ ಅಂತ ಕೇಳ್ತಿದ್ವಿ ನಾವು. ಇವತ್ತು ಅವರಿಲ್ಲ, ವಿರೋಧ ಪಕ್ಷದಲ್ಲಿದ್ದಾರೆ. ಮೋಸ್ಟ್ಲಿ ಇದನ್ನು ಅವರು ವಿರೋಧ ಸಹಿತ ಮಾಡಲಿಕ್ಕಿಲ್ಲ ಅನ್ನಿಸ್ತಲ್ಲ. ಯಾಕಂದ್ರೆ ರೈತರಿಗೆ ಅನುಕೂಲ ಆಗುವಂಥದ್ದು ಮಾಡಲಿಕ್ಕೆ ತಯಾರು ಅನ್ನೋಂಥ ಮಾತು ಅವರು ಮಾತಾಡಿದ್ದಾರೆ. ಆದರೆ ಕೆಲವೊಂದರಲ್ಲಿ